ಫ್ರೆಂಡ್ಸ್, ಇವತ್ತು ನಾನು ನಿಮಗೊಂದು ಬ್ಯೂಟಿಫುಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು 10 ನಂಬರ್ ಕ್ರೋಶಾ ನೀಡಲ್ ತೊಗೊಂಡಿದ್ದೀನಿ. ಸ್ಯಾರಿ ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಇದೆ ಮತ್ತು ಪಲ್ಲು ಬಂದ್ಬಿಟ್ಟು ಪಿಂಕ್ ಕಲರ್ ಇದೆ ಫ್ರೆಂಡ್ಸ್ ಇದು. ಸೊ ಇವಾಗ ಫಸ್ಟು ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ. ನೀವು ಯಾವುದೇ ಸ್ಯಾರಿಗೆ ಸ್ಟಾರ್ಟ್ ಮಾಡುವಾಗ ಫಸ್ಟು 2 ಟೈಮ್ ಕಂಪಲ್ಸರಿ ಲಾಕ್ ಮಾಡ್ಕೊಳ್ಳಿ. 2 ಟೈಮ್ ಲಾಕ್ ಮಾಡ್ಕೋಬೇಕು. ಈ ಹಿಂದೆ ಏನು ದಾರ ಗಂಟು ಹಾಕಿರ್ತೀವಲ್ವಾ, ಅದನ್ನು ಗಮ್ಮಕ್ಕೆ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಅದನ್ನು ಹಾಗೆ ಬಿಟ್ಟರೆ ಒಂದೊಂದು ಟೈಮ್ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೋಡಿ ಇವಾಗ 3 4 ಚೈನ್ ಹಾಕ್ಕೊಂಡು ಈ ಥರ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು ಅದು ಬೇಕಾದ್ರೆ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡಿದ್ರೂ ಪರವಾಗಿಲ್ಲ, ಎಳ್ದಂತೂ ಲಾಕ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿ ವಿಡಿಯೋಲ್ಲೂ ನಾನು ಹೇಳ್ತೀನಿ ನೋಡಿ. ಅದೆಲ್ಲಿ ಬರುತ್ತೋ ಅಲ್ಲಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊ ಅಂತ ಅಂದರೆ ಇಲ್ಲಿನೂ ಇನ್ನೊಂದು ಟೈಮು ಲಾಕ್ ಮಾಡ್ಕೋತೀನಿ ನಾನು ಪಕ್ಕದಲ್ಲಿ, ಇದ್ರ ಪಕ್ಕದಲ್ಲಿ ಇನ್ನೂ ಒಂದು ಟೈಮ್ 2 ಟೈಮ್ ಲಾಕ್ ಮಾಡ್ಕೋತೀನಿ. 2 ಟೈಮ್ ಲಾಕ್ ಮಾಡ್ಕೊಂಡು ಇವಾಗ 1 2 3 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಎಳಿಬೇಡಿ. ಸ್ಯಾರಿನ ಸುಮ್ಮನೆ ಹಾಗೆ ಸಪೋರ್ಟ್ಗೆ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ. ಲಾಕ್ ಮಾಡ್ಕೊಂಡು ಇವಾಗ ಮತ್ತೆ 1 2 3 4 ಮತ್ತೆ 4 ಚೈನ್ ಹಾಕ್ಕೊಂಡು ಅದೂ ಅಷ್ಟೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡು ಇವಾಗ ಮತ್ತೆ 1 2 3 4 ಚೈನ್ ಹಾಕ್ಕೊಂಡು ಇಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇಲ್ಲೂ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ. ಇಲ್ಲೂ 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು ನೋಡಿ. ಈ 3 ಚೈನು ಕುಚ್ಚಿಗೆ, ಈ 3 ಚೈನು ಇದು ಆರ್ಚಿಗೆ ಲಾಕ್ ಮಾಡ್ಕೊಂಡು ಇವಾಗ ಸ್ಯಾರಿನ ಬ್ಯಾಕ್ ಸೈಡ್ ತಿರ್ಸ್ಕೋಬೇಕು ನೋಡಿ. ಸ್ಯಾರಿನ ಬ್ಯಾಕ್ ಸೈಡ್ ತಿರ್ಸ್ಕೊಂಡು ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೊಂಡು ಈ 4 ಚೈನ್ ಬಿಟ್ಟು ಪಕ್ಕದ 4 ಚೈನಲ್ಲಿ ಹೋಗಿ ದಾರಾನ ತರಬೇಕು ನೋಡಿ. ದಾರಾನ ತಂದು 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಟ್ರಿಬಲ್ ಕ್ರೋಶೆ. ಇವಾಗ 1 2 3 ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಲ್ಲಿ ಮಾತ್ರ 1 ಟೈಮ್ ಟ್ರಿಬಲ್ ಕ್ರೋಶೆ, ಯಾಕಂದರೆ ಇಲ್ಲಿ 4 ಚೈನ್ ಇರುತ್ತಲ್ಲ ಅದೂ ಟ್ರಿಬಲ್ ಕ್ರೋಶೆ ಆ್ಯಡ್ ಆಗುತ್ತೆ. ಇವಾಗ 3 ಚೈನ್ ಆದಮೇಲೆ 2 ಸತಿ ದಾರ ಸುತ್ಕೊಂಡು ಅದೇ 4 ಚೈನ್ ಕಂಬದಲ್ಲಿ ಹೋಗಿ ದಾರನ ತಂದು ಟ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಇವಾಗ ಇನ್ನೂ 1 ಟೈಮ್ ಮಾಡ್ಕೊಳ್ಳೋಣ ಟ್ರಿಬಲ್ ಕ್ರೋಶೆ ನೋಡಿ. 1 ಮತ್ತು 2ರಿಂದ 1. ಇವಾಗ 1 2 3 ಚೈನ್ ಹಾಕಾದ್ಮೇಲೆ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೊಂಡು ಅದೇ 4 ಚೈನ್ಗೆ ಹೋಗಿ ದಾರ ಅಂತಂದು ಟ್ರಿಬಲ್ ಕ್ರೋಶೆ. ಇವಾಗ ಇನ್ನೂ 1 ಟ್ರಿಬಲ್ ಕ್ರೋಶೆ ಮತ್ತು ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೊಂಡು ಆ 4 ಚೈನ್ ಕಂಬದ ಕೆಳಗಡೆಯಿಂದ ದಾರನ ತಂದು
ಎರಡರಿಂದ ಒಂದು, ಎರಡರಿಂದ ಒಂದು ಮತ್ತು ಎರಡರಿಂದ ಒಂದು. ಇವಾಗ 1 2 3 ಚೈನ್ ಹಾಕೊಳ್ಳೋಣ. ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೊಳ್ಳೋಣ. ಆ 4 ಚೈನ್ ಕೆಳಗಿಂದ ಹೋಗಿ ದಾರ ತಂದು ಟ್ರಿಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೋಡಿ 1 ಟೈಮ್. ಇವಾಗ ಪಕ್ಕದಲ್ಲಿ ಇನ್ನೂ 1 ಟೈಮ್ ಟ್ರಿಬಲ್ ಕ್ರೋಶೆ. ನೋಡಿ ಎರಡರಿಂದ ಒಂದು, ಎರಡರಿಂದ ಒಂದು ಮತ್ತು ಎರಡರಿಂದ ಒಂದು. ಇವಾಗ 1 2 3 ಚೈನ್. ಇವಾಗ ಇಲ್ಲಿ ಸಿಂಗಲ್ ಟೈಮ್ ಟ್ರಿಬಲ್ ಕ್ರೋಶೆ ಮಾಡ್ಕೋಬೇಕು, ಯಾಕಂದರೆ ಆ 4 ಚೈನು ಆ್ಯಡ್ ಆಗುತ್ತೆ. ನೋಡಿ ನೋಡಿ ಆದಮೇಲೆ ಇದು ಎರಡೂ ಒಂದಾಗುತ್ತೆ ಫ್ರೆಂಡ್ಸ್. ಇವಾಗ ಆ 4 ಚೈನ್ ಲಾಕ್ ಏನಿರುತ್ತಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಸೀರೆನ ಫ್ರಂಟ್ ಸೈಡ್ ತಿರ್ಸ್ಕೊಂಡಿದ್ದೀವಲ್ವ. ಇವಾಗ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಈ 3 ಚೈನ್ ಏನಿದೆ ಅದರೊಳಗಿಂದ ದಾರ ತಂದು ಎರಡರಿಂದ ಒಂದು ಮತ್ತು ಎರಡರಿಂದ ಒಂದು ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಆ 3 ಚೈನ್ ಕೆಳಗಿಂದ ಹೋಗಿ ದಾರ ತಂದು ಡಬಲ್ ಕ್ರೋಶೆ. ಟೋಟಲ್ 4 ಡಬಲ್ ಕ್ರೋಶೆಸ್ ಮಾಡ್ಕೋಬೇಕು. ನೋಡಿ ಇವಾಗ 4 ಟೈಮ್ಸ್ ಆದಮೇಲೆ ಈ ಲಾಕ್ ಏನಿರುತ್ತಲ್ವ, ಈ ಟ್ರಿಬಲ್ ಕ್ರೋಶೆ ಕಂಬ ಮೇಲೆ ಲಾಕ್ ಇರುತ್ತೆ. ಆ 2 ಕಂಬ ಮೇಲಿರೋ ಲಾಕೆಲ್ಲೂ ನಾವು 1 ಟೈಮ್ ಲಾಕ್ ಮಾಡ್ಕೋಬೇಕು. ನೋಡಿ 1 ಟೈಮ್, ಪಕ್ಕದಲ್ಲಿ ಇನ್ನೂ 1 ಟೈಮ್. ನೋಡ್ರಲ್ಲ 2 ಟೈಮ್ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ 2 ಟೈಮ್ ಲಾಕ್ ಮಾಡ್ಕೊಬಿಟ್ಟು ಇವಾಗ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಮತ್ತೆ ಆ 3 ಚೈನಲ್ಲಿ ಹೋಗಿ ದಾರ ತಂದು ಪಕ್ಕದ 3 ಚೈನಲ್ಲಿ ಡಬಲ್ ಕ್ರೋಶೆ ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ನೋಡಿ ಈ ಥರ ಡಬಲ್ ಕ್ರೋಶೆಸ್ ಮಾಡ್ಕೋಬೇಕು. ಪುಟ್ಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಈ ಕಂಬ ಇರೋದಲ್ಲ, ಟ್ರಿಬಲ್ ಕ್ರೋಶೆ ಕಂಬ ಏನು ಮಾಡಿರ್ತೀವಲ್ಲ ಅಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ದಾರನ ಮೇಲೆ ಎಳ್ಕೊಂಡು ಇಲ್ಲಿ ನಾನು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ಕೊತೀನಿ. ನೋಡಿ ಸ್ಮಾಲ್ ಬೀಡ್ ಆ್ಯಡ್ ಮಾಡ್ಕೊತೀನಿ. ನೋಡಿ ಪಕ್ಕದ ಟ್ರಿಬಲ್ ಕ್ರೋಶೆ ಕಂಬಲ್ಲಿ ಹೋಗಿ ದಾರ ತಂದು ಆ ಬೀಡನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಪಕ್ಕದ 3 ಚೈನಲ್ಲಿ ಹೋಗಿ ದಾರ ತಂದು ಡಬಲ್ ಕ್ರೋಶೆ 1 ಟೈಮ್, 2 ಟೈಮ್, 3 ಟೈಮ್, ಇದು 4 ಟೈಮ್ ಸಾಕು. 4 ಟೈಮ್ ಮತ್ತು ಇಲ್ಲಿ ಟ್ರಿಬಲ್ ಕ್ರೋಶೆ ಕಂಬ ಮೇಲೆ 1 ಟೈಮ್ ಲಾಕ್ ಮತ್ತು ಪಕ್ಕದಲ್ಲಿ ಇನ್ನು 1 ಟೈಮ್ ಲಾಕ್. ನೋಡಿ 2 ಟೈಮ್ ಲಾಕ್ ಮಾಡ್ಕೋಬೇಕು. ಇವಾಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಆ ಕಂಬ ಕೆಳಗಡೆಯಿಂದ ಹೋಗಿ ದಾರ ತಂದು ಎರಡರಿಂದ ಒಂದು, ಎರಡರಿಂದ ಒಂದು. ನೋಡಿ ಈ ಥರ ಒಂದು 3 ಚೈನಲ್ಲಿ ನಮಗೆ ಟೋಟಲ್ 4 ಬರಬೇಕು ಫ್ರೆಂಡ್ಸ್. 4 ಡಬಲ್ ಕ್ರೋಶೆಸ್.
ಇವಾಗ ಮತ್ತೆ ಇನ್ನೂ ಒಂದು ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಮಾಡಿಕೊಂಡು ಈ ತ್ರಿಬಲ್ ಕ್ರೋಶೆ ಕಂಬ ಏನಿರುತ್ತಲ್ಲ ಅದು 2 ತ್ರಿಬಲ್ ಕ್ರೋಶೆ ಕಂಬ ಮೇಲೂ ಒಂದು ಟೈಮ್ ಲಾಕ್ ಮಾಡ್ಕೋಬೇಕು. ನೋಡಿ ಲಾಕ್ ಮಾಡಿಕೊಂಡು ಇವಾಗ ಅದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. 1 2 3 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೋಡಿ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಮಾಡಿಕೊಂಡು ಪಕ್ಕದಲ್ಲಿ ಇನ್ನೂ ಒಂದು ಟೈಮ್ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಕುಚ್ಚು ಬರುತ್ತೆ ಫ್ರೆಂಡ್ಸ್, ನಿಮಗೆ ನೋಡಿ ಈ ಥರ ಕಾಣಿಸ್ತಿದೆ. 1 2 3 4 2 ಟೈಮ್ ಲಾಕ್ ಆದಮೇಲೆ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಲಾಕ್ ಮಾಡ್ಕೊಂಡು ಮತ್ತೆ 1 2 3 4 ಚೈನ್ ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಇವಾಗ ಮತ್ತೆ 4 ಚೈನ್ 1 2 3 4 ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ನೋಡಿ ಇವಾಗ ಇಲ್ಲೇನು 2 ಟೈಮ್ ಲಾಕ್ ಬೇಡ ಫ್ರೆಂಡ್ಸ್, ನಾವು ಆರ್ಚ್ ಆದಮೇಲೆ 1 ಟೈಮ್ ಲಾಕ್ ಮಾಡ್ಕೊಳ್ಳೋಣ. ಇವಾಗ ಸೀರೆನ ಬ್ಯಾಕ್ ಸೈಡ್ ತಿರ್ಸ್ಕೊಂಡು ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೊಂಡು ಈ 4 ಚೈನ್ ಬಿಟ್ಟು ಪಕ್ಕದ 4 ಚೈನ್ಗೆ ಹೋಗಿ ದಾರ ತಂದು 2ರಿಂದ 1 2ರಿಂದ 1 ಮತ್ತು 2ರಿಂದ 1 1 2 3 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೊಂಡು ಅದೇ 4 ಚೈನಿಗೆ ಹೋಗಿ ದಾರ ತಂದು 2ರಿಂದ 1 2ರಿಂದ 1 ಮತ್ತು 2ರಿಂದ 1. ಇವಾಗ ನೀಡಲ್ ಮೇಲೆ ಮತ್ತೆ ದಾರ ಸುತ್ಕೊಂಡು ಅದೇ 4 ಚೈನ್ ಕಂಬದಲ್ಲಿ ಹೋಗಿ ದಾರ ತಂದು ತ್ರಿಬಲ್ ಕ್ರೋಶೆ ಮತ್ತು 1 2 3 ಚೈನ್ ಮತ್ತು ನೀಡಲ್ ಮೇಲೆ 2 ಟೈಮ್ ದಾರ ತ್ರಿಬಲ್ ಕ್ರೋಶೆ. ಇವಾಗ ಇನ್ನೂ 1 ಟೈಮ್ ಮಾಡೋಣ. ಇವಾಗ ಮತ್ತೆ 1 2 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೊಂಡು ಆ 4 ಚೈನಿಗೆ ಹೋಗಿ ದಾರ ತಂದು ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಇವಾಗ ಇನ್ನೂ ಒಂದು ಮಾಡ್ಕೊಳ್ಳೋಣ. 2ರಿಂದ 1 2ರಿಂದ 1 ಮತ್ತು 2ರಿಂದ 1. ಇವಾಗ 1 2 3 ಚೈನ್ ಮತ್ತು ನೀಡಲ್ ಮೇಲೆ 2 ಟೈಮ್ ದಾರ ಇಂದ ಹೋಗಿ ದಾರ ಅಂತಂದು 2ರಿಂದ 1 2ರಿಂದ 1 ಮತ್ತು 2ರಿಂದ 1. ಇವಾಗ ಈ 4 ಚೈನ್ ಏನಿರುತ್ತಲ್ವ ಲಾಕು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಆರ್ಚ್. ಈ 4 ಚೈನ್ ಲಾಕ್ ಮಾಡ್ಕೊಳ್ಳೋಣ. ಇವಾಗ ಸೀರೆನ ಇವಾಗ ನೋಡಿ
ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಆ 3 ಚೈನಲ್ಲಿ ಹೋಗಿ ದಾರ ತಂದು ಆ ಪುಟ್ಟದ್ದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ಇವಾಗ 3ನೇದು ತ್ರಿಬಲ್ ಕ್ರೋಶೆ, ಇವಾಗ ಈ ಆರ್ಚ್ ಏನಿರುತ್ತಲ್ವ ಆ ಆರ್ಚ್ ಮೇಲೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಒನ್ ಟೈಮ್ ಪಕ್ಕದ ಆರ್ಚಲ್ಲೂ ಇನ್ 1 ಟೈಮ್ ಲಾಕ್ ನೋಡಿ, ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಂಡು ಪಕ್ಕದ 3 ಚೈನಲ್ಲಿ ಹೋಗಿ ದಾರ ತಂದು 2ರಿಂದ 1 ಮತ್ತು 2ರಿಂದ 1 ಡಬಲ್ ಕ್ರೋಶೆ, ಇವಾಗ ಇನ್ನು 1 ಟೈಮ್ ಇವಾಗ ಪಕ್ಕದ ತ್ರಿಬಲ್ ಕ್ರೋಶೆ ಆರ್ಚಲ್ಲಿ ಲಾಕ್, ನೋಡಿ ಲಾಕ್ ಮಾಡ್ಕೊಳ್ಳೋಣ. ಇವಾಗ ದಾರನ ಮೇಲೆ ಇಳ್ಕೊಂಡು ಇಲ್ಲಿ ಒಂದು ಬೀಡ್ ಆ್ಯಡ್ ಮಾಡ್ಕೊತೀನಿ. ಬೀಡ್ ಆ್ಯಡ್ ಮಾಡಿಕೊಂಡು ಪಕ್ಕದ ಆರ್ಚ್ ಇದೆಯಲ್ವಾ ಪಕ್ಕದ ಆರ್ಚಲ್ಲಿ ಹೋಗಿ ಪಕ್ಕದ ಆರ್ಚ್ ಲಾಕಲ್ಲಿ ಹೋಗಿ ದಾರನ ತರಬೇಕು. ದಾರನ ತಂದು ಆ ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡು ಇವಾಗ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಪಕ್ಕದ 3 ಚೈನಲ್ಲಿ ಡಬಲ್ ಕ್ರೋಶೆ, ಮತ್ತು ಇವಾಗ 2 ಟೈಮ್ಸ್ ಮಾಡ್ಕೋಬೇಕು. ನೋಡಿ ಈ ಥರ. ಇವಾಗ ಪಕ್ಕದ್ದು ಇಲ್ಲಿ ಟ್ರಿಬಲ್ ಕ್ರೋಶೆ ಇದೆಯಲ್ವಾ ಅಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ. 2 ಕಂಬ ಮೇಲೂ ಒಂದೊಂದು ಟೈಮ್ ಲಾಕ್ ಮಾಡ್ಕೋಬೇಕು. ನೋಡಿ ಇವಾಗ ಇಲ್ಲಿ 1 ಟೈಮ್ ಲಾಕ್ ಮಾಡ್ಕೊಳ್ಬೇಕು. ಇವಾಗ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಆ 3 ಚೈನ್ ಕೆಳಗಿಂದ ಹೋಗಿ ದಾರ ತಂದು 2ರಿಂದ 1 2ರಿಂದ 1 ನೋಡಿ ಡಬಲ್ ಕ್ರೋಶೆ, ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಈ 3 ಚೈನ್ ಒಳಗಿಂದ ಹೋಗಿ ದಾರನ ತಂದು ಪುಟ್ಟದಾಗೆ ಡಬಲ್ ಕ್ರೋಶೆ. ಟೋಟಲು 3 ಚೈನಲ್ಲಿ 4 ಟೈಮ್ಸ್ ಡಬಲ್ ಕ್ರೋಶೆ ನೋಡಿ. ಇವಾಗ ಇಲ್ಲಿ ಟ್ರಿಬಲ್ ಕ್ರೋಶೆ ಕಂಬ ಏನು ಹಾಕಿರ್ತೀವಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ 2 ಟೈಮ್. ಲಾಕ್ ಮಾಡಿಕೊಂಡು ಇವಾಗ ಇಲ್ಲಿ ಒಂದು ಲಾಕ್ ಮಾಡ್ಕೊಳ್ಳೋಣ.
ನೋಡಿ ಇಲ್ಲೊಂದು ಲಾಕ್ 1 2 3 4 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಇವಾಗ ಪಕ್ಕದಲ್ಲಿ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಡಿಸೈನ್ ಕಾಣಿಸ್ತಾ ಇದೆ. ನಾನು ಫುಲ್ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್.